ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಸಮಯ ಕೊಟ್ಟಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ದಿನ ನಾವು ರಹಾಬಳ ಜೀವಿತದ ವಿಷಯದಲ್ಲಿ ತಿಳಿದುಕೊಳ್ಳುವಂತರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿಯಿಂದ ರಹಾಬಳು ಕೆಟ್ಟು ಹೋದಂತವಳು, ಕೆಟ್ಟ ಹೆಸರು ಹೊಂದಿರತಕ್ಕಂಥವಳು, ಸೂಳೆ ಅಂತಕ್ಕಂಥ ಪಟ್ಟವನ್ನು ಹೊತ್ತುಕೊಂಡಂತ ರಹಾಬಳು ಯಾವ ರೀತಿಯಿಂದ ರಕ್ಷಿಸಲ್ಪಟ್ಟಿದ್ದಾಳೆ ಮತ್ತು ತನ್ನ ಮನೆಯವರನ್ನು ಕೂಡ ಯಾವ ರೀತಿಯಿಂದ ರಕ್ಷಿಸಿದಾಳೆ ಎಂಬುದರ ವಿಷಯದಲ್ಲಿ ನಾವು ಈ ದಿನ ದೇವರ ವಾಕ್ಯವನ್ನು ತಿಳಿದುಕೊಳ್ಳೋಣ. ಯೆಹೋಶುವ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ, ನೂನನ ಮಗನು ಯೆಹೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಸಿಟ್ಟೀಮಿನಿಂದ 2 ಗೂಢಚಾರರನ್ನು ಕಳುಹಿಸಿದ್ದನು. 2 ಗೂಢಚಾರರು ರಹಾಬಳ ಮನೆಯಲ್ಲಿರುವುದನ್ನು ಜನರು ನೋಡಿ, ಇವರು ಇಸ್ರಾಯೇಲರ ಕಡೆಯವರು, ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ತಮ್ಮಲ್ಲಿ ಮಾತಾಡಿಕೊಂಡು ಅರಸನಿಗೆ ವಿಷಯವನ್ನು ಮುಟ್ಟಿಸಿದಾಗ, ಅರಸನು ತನ್ನ ಕಡೆಯಿಂದ 2 ದೂತರನ್ನು ಕಳುಹಿಸುತ್ತಾನೆ. ನಿನ್ನ ಮನೆಯಲ್ಲಿರ್ತಕ್ಕಂಥ 2 ಇಸ್ರಾಯೇಲರು ನಮಗೆ ತಂದು ಒಪ್ಪಿಸು, ಅವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕಾಗಿ ಬಂದಂತವರು ಎಂಬುದಾಗಿ ಹೇಳುವಾಗ, ರಹಾಬಳು ಜ್ಞಾನದಿಂದ 2 ನನ್ನ ಕಡೆಗೆ ಬಂದಿರುವುದು ನಿಜ, ಅವರು ಎಲ್ಲಿಯವರೋ ನನಗೆ ಗೊತ್ತಿಲ್ಲ, ಮತ್ತೆ ಎಲ್ಲಿಗೆ ಹೊರಟು ಹೋದ್ರು ನನಗ ಗೊತ್ತಿಲ್ಲ ಎಂಬುದಾಗಿ ಈ ರೀತಿಯಾಗಿ ಅರಸನ ಕಡೆಯಿಂದ ಬಂದಿರತಕ್ಕಂಥವರಿಗೆ ಹೇಳ್ತಾ ಇದ್ದಾಳೆ. ಕರ್ತನಲ್ಲಿ ಪ್ರಿಯರೇ, ರಹಾಬಳು ಬಹಳಷ್ಟು ಕೆಟ್ಟು ಹೋಗಿರ್ತಕ್ಕಂಥವಳು, ಆದಾಗ್ಯೂ ಕೂಡ ಆಕೆಗೆ ದೇವರ ಭಯವಿದ್ದಿತ್ತು. ಆಕೆ ಮಾಡ್ತಕ್ಕಂಥ ಕೆಲಸ ಕೆಟ್ಟದ್ದಾಗಿತ್ತು, ಆದರೂ ಕೂಡ ಆಕೆ ಆ ದೇಶದ ಅರಸನಿಗೆ ಭಯಪಡದಂತೆ ಯೆಹೋವನಿಗೆ ಭಯಪಡುವವಳಾಗಿ ಅರಸನ ಕಡೆಯಿಂದ ಬಂದರೆ ಹೇಳ್ತಾ ಇದ್ದಾಳೆ, ಅವರು ಎಲ್ಲಿಯವರೋ ನನಗೆ ಗೊತ್ತಿಲ್ಲ, ನನ್ನ ಕಡೆ ಬಂದಿದ್ದಾರೆ ನಿಜ, ಆದರೆ ಹೊತ್ತು ಮುಳುಗುವ ಸಮಯದಲ್ಲಿ, ಬಾಗಲು ಮುಚ್ಚತಕ್ಕಂಥ ಸಮಯದಲ್ಲಿ ಅವರು ಹೊರಟು ಹೋಗಿದ್ದಾರೆ. ನೀವು ಇವಾಗಲೇ ಅವರನ್ನು ಬೆನ್ನಟ್ಟುವುದಾದರೆ ಅವರು ನಿಮಗೆ ಸಿಗುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಿಂದ ರಹಾಬಳು ಆ ಒಂದು ಅರಸನ ಹತ್ತಿರದಿಂದ ಬರ್ತಕ್ಕಂಥ ಸೇವಕರಿಗೆ ಸುಳ್ಳನ್ನು ಹೇಳಿ ಯೆಹೋಶುವನು ಕಳಿಸಿರ್ತಕ್ಕಂಥ 2 ಗೂಢಚಾರರನ್ನು ರಕ್ಷಿಸಿದಾಳೆ ಎಂಬುದಾಗಿ ನೋಡುತ್ತೇವೆ. ಇವಳು ಬಹಳಷ್ಟು ಕೆಟ್ಟು ಹೋಗಿರ್ತಕ್ಕಂಥವಳು, ಸೂಳೆಯಾಗಿರ್ತಕ್ಕಂಥ ರಹಾಬಳು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೆವು. ಆಕೆ ಕೆಟ್ಟು ಹೋದಂಥವಳು, ಆದರೂ ಕೂಡ ಆಕೆ ಹೃದಯದಲ್ಲಿ ಯೆಹೋವನ ವಿಷಯದಲ್ಲಿ ಭಯವಿದ್ದಿತ್ತು. ಯಾಕೆಂದರೆ ಸುತ್ತ ದೇಶದಲ್ಲೆಲ್ಲ ನಡೀತಕ್ಕಂಥ ಯುದ್ಧಗಳು, ಯಾವ ರೀತಿಯಿಂದ ದೇವರು ಐಗುಪ್ತದಿಂದ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಯಾವ ರೀತಿಯಿಂದ ಅವರನ್ನು ನಡೆಸ್ತಾ ಇದ್ದಾನೆ, ಈ ಕಾನಾನ್ ದೇಶವನ್ನು ಅವರಿಗೆ ವಾಗ್ದಾನ ಮಾಡಿದ್ದಾನೆ, ತಪ್ಪದೆ ದೇವರು ಇದನ್ನು ಅವರಿಗೆ ಕೊಡುತ್ತಾನೆ, ನಮ್ಮನ್ನು ಇವರೆಲ್ಲ ನಾಶ ಮಾಡಿ ಬಿಡ್ತಾರೆ ಎಂಬುದಕ್ಕೆ ಗೊತ್ತಿದ್ದಿತ್ತು. ಬಹಳಷ್ಟು ಭಯದಿಂದಿದ್ದರು ಆ ದೇಶದ ನಿವಾಸಿಗಳೆಲ್ಲರೂ. ರಹಾಬಳು ಕೂಡ ಬಹಳಷ್ಟು ಭಯದಲ್ಲಿ ಜೀವಿಸ್ತಾ ಇದ್ದರು, ಆದರೂ ಕೂಡ ಧೈರ್ಯದಿಂದ ಜ್ಞಾನದಿಂದ ಆಕೆ ಆ ಒಂದು ಗೂಢಚಾರರನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಟು ಅವರಿಂದ ಒಂದು ವಚನವನ್ನು ತೆಗೆದುಕೊಳ್ತಾ ಇದ್ದಾಳೆ. ನಾನು ನಿಮಗೆ ದಯ ತೋರಿಸಿದ ಹಾಗೆ ನೀವು ಈ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಾಗ ನಮ್ಮ ಮೇಲೆ ಕೂಡ ನೀವು ದಯವನ್ನು ತೋರಿಸಬೇಕು ಎಂಬುದಾಗಿ. ಯೆರಿಕೋ ಪಟ್ಟಣವನ್ನು ನೀವು ಸ್ವಾಧೀನ ಮಾಡಿಕೊಳ್ತೀರಿ, ನೀವು ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ತೀರಿ ಅಂತಕ್ಕಂಥದ್ದು ಗೊತ್ತಿದೆ. ನಿಮ್ಮ ವಿಷಯದಲ್ಲಿ ನಾವೆಲ್ಲರೂ ಬಹಳಷ್ಟು ಭೀತಿಯಲ್ಲಿದ್ದೇವೆ, ನಾವು ಕಂಗೆಟ್ಟು ಹೋಗಿದ್ದೇವೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಒಣಗಿಸಿ ನಿಮಗೆ ದಾರಿಯನ್ನು ಮಾಡಿಕೊಟ್ಟಿದ್ದಾನೆ ಅಂತಕ್ಕಂಥದ್ದು ನಾನು ಬಲ್ಲೆನು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಕರ್ತನಲ್ಲಿ ಪ್ರಿಯರೇ, ರಹಾಬಳು ಕೆಟ್ಟು ಹೋಗಿರ್ತಕ್ಕಂಥವಳು, ಆದರೆ ಒಂದು ಸಮಯ, ಒಂದು ಅವಕಾಶ ಆಕೆಗೆ ಸಿಕ್ಕಿರುವಾಗ ಆ ಅವಕಾಶವನ್ನು ಬಹಳಷ್ಟು ಜ್ಞಾನದಿಂದ ಆಕೆ ಉಪಯೋಗಿಸಿಕೊಂಡಿದ್ದಾಳೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬರಲ್ಲಿಯೂ ಇಲ್ಲ, ನಿಮ್ಮನ್ನು ಎದುರಿಸುವ ಧೈರ್ಯ ಒಬ್ಬರಲ್ಲಿಯೂ ಇಲ್ಲ ಎಂಬುದಾಗಿ ರಹಾಬಳು ಹೇಳ್ತಾ ಇದ್ದಾಳೆ. ಯಾಕೆಂದರೆ ಆಕೆ ಗೊತ್ತಿದೆ, ಇವರನ್ನು ನಡೆಸ್ತಕ್ಕಂಥ ದೇವರು, ಸರ್ವ ಲೋಕವನ್ನು ಸೃಷ್ಟಿಸಿ ಪರಿಪಾಲಿಸ್ತಕ್ಕಂಥ ಯೆಹೋವ ದೇವರು ನಡೆಸ್ತಾ ಇದ್ದೇನೆ, ಈ ಒಂದು ಕಾನಾನ್ ದೇಶವನ್ನು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿ ಅವರಿಗೆ ಕೊಡುವುದಕ್ಕಾಗಿ ಅವರನ್ನು ಐಗುಪ್ತದಿಂದ ಬಿಡಿಸಿಕೊಂಡು ಬರ್ತಾ ಇದ್ದಾನೆ ಎಂಬುದಾಗಿ ತಿಳಿದಿರ್ತಕ್ಕಂಥ ರಹಾಬಳು ಹೇಳ್ತಾ ಇದ್ದಾಳೆ, ನಿಮ್ಮನ್ನು ಎದುರಿಸುವಂತ ಶಕ್ತಿ ಒಬ್ಬರಲ್ಲಿಯೂ ಇಲ್ಲ, ಧೈರ್ಯವು ಒಬ್ಬರಲ್ಲಿಯೂ ಇಲ್ಲ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದ್ದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಟ್ಟು, ನಾನು ನಿಮಗೆ ದಯ ತೋರಿಸಿದಂತೆ
ನೀವು ಕೂಡ ನಮಗೆ ದಯ ತೋರಿಸಿರಿ ಎಂಬುದಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ ಕರ್ತನಲ್ಲಿ ಪ್ರಿಯರೇ. ದೇವರ ವಾಕ್ಯವನ್ನು ಕೇಳತಕ್ಕಂತ ಮಕ್ಕಳು ದೇವರು ಈ ದಿನ ವಾಕ್ಯದ ಮೂಲಕ ಎಚ್ಚರಿಸ್ತಾ ಇರ್ಬೋದು. ಇದೇ ಒಂದು ಒಳ್ಳೆ ಸುಪ್ರಸನ್ನತೆಯ ಕಾಲವಾಗಿರ್ಬೋದು. ದೇವರ ವಾಕ್ಯ ಕೇಳತಕ್ಕಂಥವ್ರು ರಹಾಬಳು ಯಾವ ರೀತಿಯಿಂದ ಒಂದು ಅವಕಾಶ ಸಿಕ್ಕಿದಾಗ ಎಷ್ಟು ಜ್ಞಾನದಿಂದ ಆ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಒಂದು ಗೂಢಚಾರರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಳು, ದೇವರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಿದ್ದಳು. ನಾನು ನಿಮಗೆ ದಯ ತೋರಿಸಿದ ಹಾಗೆ, ನಾನು ಕೆಟ್ಟವಳು ಆದರೂ ಕೂಡ ನಾನು ನಿಮಗೆ ದಯ ತೋರಿಸಿದ ಹಾಗೆ ನೀವು ಕೂಡ ನಮಗೆ ದಯವನ್ನು ತೋರಿಸಬೇಕು, ಒಂದು ಗುರುತನ್ನು ನಮಗೆ ಕೊಡ್ರಿ ಎಂಬುದಾಗಿ ಕೇಳ್ತಾ ಇದ್ದಳು ಕರ್ತನಲ್ಲಿ ಪ್ರಿಯರೇ. ರಹಾಬಳು ಕೆಟ್ಟವಳು ಎಂದು ಆಕೆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತುಂಟು. ಕೆಟ್ಟು ಹೋಗಿರ್ತಕ್ಕಂಥವಳು, ಆಕೆಯ ನಿಮಿತ್ತ ಇಡೀ ಕುಟುಂಬಕ್ಕೆಲ್ಲ ಕೆಟ್ಟ ಹೆಸರು ಬಂದಿರ್ಬೋದು. ಇಂಥ ಒಂದು ಸೂಳೆಯ ತಂದೆ, ಇಂಥವಳ ಒಂದು ತಾಯಿ, ಇಂಥವಳ ಒಂದು ಅಣ್ಣ ತಮ್ಮ, ಈ ರೀತಿಯಾಗಿ ಆಕೆ ನಿಮಿತ್ತ ಆಕೆ ಕುಟುಂಬಕ್ಕೆ ಬಹಳಷ್ಟು ಕೆಟ್ಟ ಹೆಸರು ಬಂದಿರ್ಬೋದು. ಆದರೆ ಸಮಯವಿದ್ದಾಗ ಎಷ್ಟು ಒಳ್ಳೆ ನಿರ್ಧಾರವನ್ನು ರಹಾಬಳು ಮಾಡ್ತಾ ಇದ್ದಾಳೆ. ಆಕೆಯಲ್ಲಿರ್ತಕ್ಕಂಥ ಪಾಪವನ್ನು ಒಪ್ಪಿಕೊಳ್ತಾ ಇದ್ದಾಳೆ. ದೇವರೇ, ನಾನಂತೂ ಪಾಪಿ ಇದ್ದಿದೆ, ಆದಾಗ್ಯೂ ಸಹ ನಾನು ನಿನ್ನ ಸೇವಕರಿಗೆ ಯಾವ ರೀತಿಯಿಂದ ದಯ ತೋರಿಸಿದೆ ಅಲ್ಲ, ಈ ದಿನ ನಾನು ನನ್ನ ತಪ್ಪು ಒಪ್ಪಿಕೊಳ್ತಾ ಇದ್ದೆ. ಅದೇ ತರ ನೀನು ಈ ಲೋಕಕ್ಕೆ ನ್ಯಾಯವನ್ನು ತೀರಿಸುವ ದಿನದಲ್ಲಿ ನನ್ನ ಮೇಲೆ ನಿನ್ನ ದಯವನ್ನು ತೋರಿಸು ಎಂಬುದಾಗಿ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದಾಳೆ ರಹಾಬಳ ವಿಷಯದಲ್ಲಿ. ರಹಾಬಳು ದೇವರ ವಿಷಯದಲ್ಲಿ ಭಯ ಉಳ್ಳವಳಾಗಿದ್ದಾಳೆ. ರಹಾಬಳು ದೇವರನ್ನು ನಿಜವಾದ ರಕ್ಷಕ ಎಂದು ತನ್ನ ಬಾಯಿಂದ ಅರಿಕೆ ಮಾಡ್ತಾ ಇದ್ದಾಳೆ. ಈತನೇ ಹೇಳ್ತಾ ಇದ್ದಾಳೆ ಇಲ್ಲಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ನಿಮ್ಮ ದೇವರೊಬ್ಬಾತನೇ, ಯಾಕೆಂದ್ರೆ ಅನ್ಯಳಾಗಿದ್ದಾಳೆ. ನಿಮ್ಮ ದೇವರೊಬ್ಬಾತನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ದೇವರು. ನಿಮ್ಮನ್ನು ಎದುರಿಸುವಂತ ಶಕ್ತಿ ಧೈರ್ಯ ಯಾರಲ್ಲಿಯೂ ಇಲ್ಲ ಎಂಬುದಾಗಿ ಅರಿಕೆ ಮಾಡ್ತಾ ಇದ್ದಾಳೆ. ಈಕೆ ಒಪ್ಪಿಕೊಂಡು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಯಾವ ರೀತಿಯಿಂದ ವಿಜ್ಞಾಪನೆ ಮಾಡ್ತಾ ಇದ್ದಾಳಲ್ಲ, ದೇವರ ಆಕೆ ಹೃದಯವನ್ನು ನೋಡಿ ಯೆಹೂದ ಕುಲದ ಒಬ್ಬ ಮನುಷ್ಯನಿಗೆ, ಒಬ್ಬ ಮಗನಿಗೆ ಪ್ರೇರೇಪಣೆ ಕೊಡುತ್ತಾನೆ, ನೀನು ಈಕೆಯನ್ನು ಮದುವೆ ಮಾಡಿಕೋ ಎಂಬುದಾಗಿ. ಸೂಳೆಯಾಗಿರ್ತಕ್ಕಂಥವಳು, ಅನ್ಯಳಾಗಿರ್ತಕ್ಕಂಥವಳು ಧನ್ಯಳಾದಳು ಎಂಬುದಾಗಿ ನೋಡುತ್ತೇವೆ. ನಾಶವಾಗ್ತಕ್ಕಂಥವಳು ರಕ್ಷಿಸಲ್ಪಟ್ಟಳು ಎಂಬುದಾಗಿ ನೋಡುತ್ತೇವೆ. ಆಕೆ ರಕ್ಷಿಸೋದಲ್ಲದೆ ಆಕೆಯ ನಿಮಿತ್ತ ಆಕೆ ಕುಟುಂಬವೆಲ್ಲವನ್ನು ರಕ್ಷಿಸ್ತಾ ಇದ್ದಾಳೆ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನ. ಸೊಲೊಮೋನನು ರಹಾಬಳಲ್ಲಿ ಬೋವಾಜನನ್ನು ಪಡೆದನು, ಬೋವಾಜನು ರೂತಳಲ್ಲಿ ಓಬೇದನನ್ನು ಪಡೆದನು, ಓಬೇದನು ಈಶಾಯನನ್ನು ಪಡೆದನು, ಈಶಾಯನು ಅರಸನಾದ ದಾವೀದನನ್ನು ಪಡೆದನು ಎಂಬುದಾಗಿ. ಸೂಳೆಯಾಗಿರ್ತಕ್ಕಂಥ ರಹಾಬಳು ಯೆಹೂದ ಕುಲದ ಒಬ್ಬ ಮನುಷ್ಯ ಮೋನನು ಮದುವೆಯಾಗುವಂತೆ, ಆಕೆಯನ್ನು ಮದುವೆ ಮಾಡಿಕೊಳ್ಳುವಂತೆ ದೇವರನ್ನು ಹೃದಯವನ್ನು ಪ್ರೇರೇಪಿಸಿರುವಾಗ ಇಂಥ ಒಂದು ಕೆಟ್ಟವಳಾಗಿರ್ತಕ್ಕಂಥ ರಹಾಬಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಆಕೆಯಲ್ಲಿಯೇ ರೀತಿಯಾಗಿ ವಂಶವಳಿಯನ್ನು ನೋಡುವಾಗ ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಜನಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿರ್ಬೋದು, ನಮ್ಮ ದ್ರೋಹಗಳು ಎಷ್ಟು ಕೆಟ್ಟದಾಗಿರ್ಬೋದು, ಈ ಲೋಕದವರ ಮುಂದೆ ನಾವು ಅರಿಕೆ ಮಾಡಿಕೊಳ್ಳುವಾಗ ಅವರು ನಮ್ಮನ್ನು ತಿರಸ್ಕರಿಸ್ತಾರೆ, ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ. ಆದರೆ ದೇವರ ಆ ರೀತಿ ನೋಡದಂತೆ ನಮ್ಮ ಹೃದಯವನ್ನು ನೋಡುತ್ತಾನೆ. ನಮ್ಮ ಹೃದಯದಲ್ಲಿ ಆತನು ನಾವು ಪಡ್ತಕ್ಕಂಥ ಪಶ್ಚಾತ್ತಾಪವನ್ನು ನೋಡುತ್ತಾನೆ. ನಾವು ಆತನನ್ನು ನಮ್ಮ ರಕ್ಷಕನೆಂದು ಬಾಯಿಂದ ಅರಿಕೆ ಮಾಡೋದನ್ನು ನೋಡುತ್ತಾನೆ. ಆ ದೇಶದ ಅರಸನಿಗೆ ಭಯಪಡದಂತೆ ದೇವರಿಗೆ ಭಯಪಡ್ತಾ ಇದ್ದಾಳೆ, ಯೆಹೋವನಿಗೆ ಭಯಪಡ್ತಾ ಇದ್ದಾಳೆ. ಈತನೇ ಪರಲೋಕ ಭೂಲೋಕದಲ್ಲಿ ದೇವರು ಎಂಬುದಾಗಿ, ಈ ದೇವರಿಗೆ ಸಮಾನರು ಈ ಲೋಕದಾಗ ಮತ್ತಾರು ಇಲ್ಲ ಎಂಬುದಾಗಿ ಅರಿಕೆ ಮಾಡ್ತಾ ಇದ್ದಾಳೆ. ಯೆಹೋವನಿಗೆ ಭಯಪಡ್ತಾ ಇದ್ದಾಳೆ. ಅದೇ ತರ ಆಕೆಯ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾಳೆ. ಅದನ್ನು ಆಕೆ ಕ್ರಿಯೆ ರೂಪದಲ್ಲಿ ತೋರಿಸ್ತಾ ಇದ್ದಾಳೆ. ಆಕೆಗೆ ಸಿಗ್ತಕ್ಕಂಥ ಅವಕಾಶವನ್ನು ಜ್ಞಾನದಿಂದ ಉಪಯೋಗಿಸಿಕೊಂಡು ಆಕೆ ರಕ್ಷಿಸಲ್ಪಟ್ಟಿದ್ದಾಳೆ. ಆಕೆ ನಿಮಿತ್ತ ಆಕೆ ಕುಟುಂಬವೆಲ್ಲವೂ ರಕ್ಷಿಸಲ್ಪಟ್ಟಿದೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಬಹಳಷ್ಟು ಜನರು ಕೆಟ್ಟವರನ್ನು ಕೆಟ್ಟ ದೃಷ್ಟಿಯಿಂದನೇ ನೋಡುತ್ತಾರೆ.
ಆದರೆ ನಮ್ಮ ದೇವರು ಆ ಥರ ನೋಡುವಂಥವನಲ್ಲ. ನಾವು ಎಷ್ಟೇ ಕೆಟ್ಟವರಾಗಿರ್ಬೋದು, ನಮ್ಮ ಪಾಪಗಳು ಕಡು ಕೆಂಪಾಗಿರ್ಬೋದು, ಆದರೂ ನಾವು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ನಮ್ಮ ದೇವರು ನಮ್ಮನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡುತ್ತಾನೆ. ಆತನು ತನ್ನ ರಕ್ತವನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ನೀನು ಕೆಟ್ಟವಳಾಗಿದ್ದಿ, ಹೋಗು ಎಂದು ದೇವರಮ್ಮನ್ನು ತಿರಸ್ಕರಿಸದೆ ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡಿ ಎದೆಗೆ ಅಪ್ಪಿಕೊಳ್ಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿಯಿಂದ ರಹಬಳು ತನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಜ್ಞಾನದಿಂದ ಉಪಯೋಗಿಸಿಕೊಂಡಿದ್ದಾಳೋ, ಅದೇ ಥರ ದೇವರು ನಮಗೆ ಈ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ನಾನು ರಕ್ಷಿಸಲ್ಪಟ್ಟಿದೆ, ನನ್ನ ಕುಟುಂಬದವರು ಪಡ್ಲಿಕ್ಕಿಲ್ಲ, ನನ್ನ ಮಕ್ಕಳು ರಕ್ಷಣೆಯಲ್ಲಿ ನಡೀತಾ ಇಲ್ಲೇನೋ, ನಮ್ಮ ತಂದೆ ತಾಯಿ ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇಲ್ಲೇನೋ. ನಾವು ಬಹಳಷ್ಟು ಭಾರವುಳ್ಳವರಾಗಿ, ರಹಬಳು ಯಾವ ರೀತಿಯಿಂದ ತನ್ನ ತಂದೆ ಮನೆಯವರನ್ನು ಬಂಧು ಬಳಗವನ್ನು ಯಾವ ರೀತಿಯಿಂದ ರಕ್ಷಿಸಿದಳೋ, ಅದೇ ಥರ ಅವರಿಗೋಸ್ಕರ ಎಡಬಿಡದೆ ಪ್ರಾರ್ಥನೆ ಮಾಡುತ್ತಾ ಅವರ ಆತ್ಮಗಳಿಗೋಸ್ಕರ ದೇವರ ಮುಂದೆ ನಾವು ಯಾವಾಗಲೂ ವಿಜ್ಞಾಪನೆ ಮಾಡುವಂಥವರಾಗಿರಬೇಕು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಒಂದು ದಿನ ಅವರನ್ನು ಅವರ ಮಾರ್ಗದಿಂದ ತಪ್ಪಿಸಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಅವರನ್ನು ನಡೆಸುವಂಥವನಾಗಿದ್ದಾನೆ.